ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ವಿಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಗಾಡಿಗೆ 2 ಟೈರು ಚೇಂಜ್ ಮಾಡಿಸಿದ್ದೀನಿ. ಟೋಟಲ್ ಎಷ್ಟು ಕಾಸ್ಟ್ ಆಯಿತು ಅಂದ್ಬಿಟ್ಟು ನಾನು ಆಮೇಲೆ ತಿಳಿಸ್ತೀನಿ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು ಸರ್. 500. ಚೆನ್ನಾಗಿದ್ದೀರಾ? ಓ ಆರಾಮ್. ದೂರ ಇದು ಹೆಬ್ಬಾಳ ಆಫೀಸ್. ಗುರುಗುಂಟೆಪಾಳ್ಯದಿಂದ ಒಳಗಡೆ ಹೋಗ್ತೀನಿ, ಇದಕ್ಕೆ ಹೋಗಲ್ಲ, ಹೆಬ್ಬಾಳ ಹತ್ರ ಹೋಗಲ್ಲ. ಅದು ತುಂಬ ಇದಿರುತ್ತೆ ಟ್ರಾಫಿಕ್ಕು. ಒಳಗಡೆ ಪೀಣ್ಯ ಬರುತ್ತಲ್ಲ, ಅದು ಒಳಗಡೆಯಿಂದ ಹೋಗ್ತೀನಿ. ಅಯ್ಯೋ ಓಕೆ, ಆಗಲ್ಲ. ಆಗಿದೆ ಬರದಾ? ಬಾಯ್ ಬಾಯ್. ಆನಲ್ಲಿದೆ. ಎಮರ್ಜೆನ್ಸಿಗೆ ಬೇಕೇ ಬೇಕಾಗತ್ತೆ. ಇವಾಗ ನಂಬೋಕ್ಕಾಗಲ್ಲ, ಯಾರು ಹೆಂಗೆ ಬಂದು ಗುದ್ಬಿಡ್ತಾರೋ. ಸೊ ಎಮರ್ಜೆನ್ಸಿಗೆ ಹಾಕಿರ್ತೀನಿ ಯಾವುದಕ್ಕೂ. ಬಾಯ್ ಬಾಯ್. ಓಕೆ ಓಕೆ. ಅಂತ ಗಾಡಿ ಇಷ್ಟ ಆಯ್ತಾನವ ಅಂತ. ಆ್ಯಕ್ಚುಲಿ ಲಾಸ್ಟ್ ಒಂದು 3-4 ಡೇಸಿಂದ ಆಫೀಸಿಂದ ತುಂಬ ಲೇಟಾಗಿ ಬರ್ತಾ ಇರೋದು. ಮನೆಗೆ ಬರೋಕ್ಕೆ ಲೈಕ್ 11:30 12 o'clock ಆಗ್ತಿದೆ. ಮತ್ತೆ ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗಬೇಕು. 6 ಗಂಟೆಗೆ ಎದ್ಕೊಳ್ತೀನಿ, ರೆಡಿಯಾಗಿ ಜಿಮ್ಗೆ ಹೋಗಿ ಬಂದು ರೆಡಿಯಾಗಿ ಮತ್ತೆ ಆಫೀಸ್ಗೆ ಹೋಗಬೇಕು. ಸೊ ಇದು ಡೈಲಿ ರೂಟೀನಾಗಿ ಕರೆಕ್ಟಾಗಿ ವ್ಲಾಗು ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ಎಲ್ಲ ಯಾರಮ್ಮ ಇದು ಹಿಂಗೆ ಬರ್ತವ್ರೆ. ಅಯ್ಯೋ ವುಮೆನ್. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಐ ಟಿಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಕೆಲಸ ಕಡಿಮೆ ಆಗುತ್ತೆ ಅಂದ್ಕೊಂಡೆ, ಜಾಸ್ತಿ ಸ್ಯಾಲ್ರಿ ಆಗುತ್ತಂತ. ಬಟ್ ಎಕ್ಸ್ಪೀರಿಯೆನ್ಸು ಜಾಸ್ತಿ ಆಗ್ತಿದೆ, ಕೆಲಸ ಅದಕ್ಕಿಂತ ಜಾಸ್ತಿ ಆಗ್ತಿದೆ, ಸ್ಯಾಲ್ರಿ ಕಡಿಮೆ ಆಗ್ತಿದೆ. ಫ್ರೆಷರ್ಸ್ಗೇನು ಗೊತ್ತಾ ಪ್ರಾಬ್ಲಮ್ಮು? ಇವಾಗ್ಲೂ ತುಂಬ ಜನ ಆ್ಯಕ್ಚುಲಿ ನನಗೆ ಗೊತ್ತಿರೋರೇ ಇನ್ನೂ ಮೆಸೇಜ್ ಮಾಡ್ತಾರೆ. ಸೊ ಅವ್ರಿಗೆ ಇನ್ನೂ ಕೆಲಸನೇ ಸಿಕ್ಕಿಲ್ಲ. ಸೊ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಕೋರ್ಸಸ್ ಮಾಡ್ತಿದ್ದಾರೆ. ಲೈಕ್ ಕೋರ್ಸ್ ಮಾಡಬೇಕು, ಬಟ್ ಪ್ರಾಬ್ಲಮ್ ಏನಾದರೂ ಆನ್ಲೈನಲ್ಲಿ ಆರಾಮಾಗಿ ಫ್ರೀಯಾಗಿ ಸಿಗುತ್ತೆ. ಏನಕ್ಕೆ ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ, ಕೋರ್ಸಸ್ ಎಲ್ಲ ಯಾವುದು ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ದುಡ್ಡು ವೇಸ್ಟ್ ಅಂತ. ಅದೇ ದುಡ್ಡನ್ನ ಎತ್ತಿಟ್ಕೊಂಡ್ರೆ ಅಟ್ಲೀಸ್ಟ್ ಏನಾದರೂ ಯೂಸ್ ಆಗುತ್ತೆ. ಇಲ್ಲ ಅಂದರೆ ಏನು ಗೊತ್ತಾ, ಸುಮ್ಮನೆ ಇಲ್ಲಿ ದುಡ್ಡು ಕೊಟ್ಬಿಟ್ಟು 1 ವರ್ಷ ಕೋರ್ಸ್ ಮಾಡ್ತಾರೆ, ಮತ್ತು ಪ್ಲೇಸ್ಮೆಂಟು ಇಲ್ಲ. ಪ್ಲೇಸ್ಮೆಂಟ್ ಸಿಕ್ಕಿದ್ರೂ ತುಂಬಾ ಕಡಿಮೆ ಸ್ಯಾಲ್ರಿ, 10,000 12,000 ಅಂತಾರೆ. ಸೊ ವಿಧಿ ಇರಲ್ಲ, ಹೋಗಲೇಬೇಕಾಗಿರುತ್ತೆ. ಪೇಷನ್ಸೇ ಇಲ್ಲ ಯಾರಿಗೂ. ನೋಡಿ ಇವನು ಅವ್ನು ಬರೋ ಸ್ಪೀಡ್ಗೆ ಲಾರಿ ಅವನೇನೋ ಸ್ಪೀಡಾಗಿ ಬಂದಿದ್ರೆ ಗುದ್ದೇ ಬಿಡು ಅವನು. ಸ್ವಲ್ಪ ಪೇಷನ್ಸ್ ಇರಬೇಕು ಅನ್ನೋದು ಇದಕ್ಕೇನೆ ಲೈಫಲ್ಲಿ. ಪೇಷನ್ಸ್ ಇಲ್ಲ ಅಂದ್ಕೊಳ್ಳಿ, 1 ಸೆಕೆಂಡ್ ಸಾಕು, ನಮ್ಮದು ಜೀವನ ಚೆನ್ನಾಗಿರೋದು ಉಲ್ಟಾನೂ ಆಗ್ಬಿಡುತ್ತೆ. 1 ಸೆಕೆಂಡಲ್ಲಿ. ಕೋಪನೂ ಅಷ್ಟೇ ಹಂಗೇ. ಕೋಪ ಪೇಷನ್ಸ್ ಎರಡೂ ತುಂಬಾ ಮುಖ್ಯ ಲೈಫಲ್ಲಿ. ಇದೆರಡೂ ಏನಾದ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದ್ಕೊಳ್ಳಿ, ಲೈಫಲ್ಲಿ ಏನು ಬೇಕಾದ್ರೂ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಬೈಕ್ ಟೈರ್ ಚೇಂಜ್ ಮಾಡಿಸಿದೆ ಅಂತ ಹೇಳಿದ್ನಲ್ಲ. ಸೊ ಟೋಟಲ್ ಕಾಸ್ಟ್ ಬಂದು ಅರೌಂಡ್ 7.5 ಆಯಿತು, 7.58 ತನಕ ಆಯಿತು ಎಲ್ಲ. ಸೊ MRF ಟೈರ್ಸ್ ಹಾಕ್ಸಿದ್ದೀನಿ. ಆಲ್ಮೋಸ್ಟ್ ಇವಾಗ 28,330 ಕಿಲೋಮೀಟರ್ಸ್ ಆಗಿದೆ. ಸುಮ್ಮನೆ ಏನಕ್ಕೆ? ಯಾಕಂದರೆ ಗ್ರಿಪ್ ಇರ್ತಾರಲ್ಲ ಮುಂದೆ, ಸೊ ಸ್ವಲ್ಪ ಬೆಂಡ್ ಮಾಡಿದ್ರೂ ಬೀಳೋ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಈ ಗಾಡಿ ಆ ಥರ ಫೀಲ್ ಆಗೋಲ್ಲ ಟೈರೆಲ್ಲ ಚೆನ್ನಾಗಿದ್ರೆ. ಗೈಸ್, ತುಂಬ ಜನ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಗೆ ಕಮೆಂಟ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಯಾಕಂದರೆ ನಾನು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ಸುಖಾ ಬಿರಿಯಾನಿ ಅವ್ರದ್ದು ಸೀರಿಯಸ್ಲಿ ಆ್ಯಾವ್ರೇಜ್ ಆಗಿದೆ. ಓಕೆ, ಸೊ ಅದಕ್ಕಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಮತ್ತು ಒಬ್ಬರು ಮೆಸೇಜ್ ಮಾತ್ರ ನಾನು ತುಂಬ ಇಷ್ಟ ಆಯಿತು. ಸೊ ಏನಂತ ಹೇಳಿದ್ರು ಅಂದರೆ, ರೋಡ್ ಸೈಡ್ ಇರೋರು ಇಲ್ಲಾಂದರೆ ಸ್ಟಾರ್ಟಪ್ಸ್ ಇರುತ್ತಲ್ಲ ಚಿಕ್ಕದು, ಅಂಥವ್ರಿಗೆ ಹೆಲ್ಪ್ ಮಾಡಬೇಕು, ಅಂಥವ್ರಿಗೆ ಬಿಸ್ನೆಸ್ ಬೆಳಿಬೇಕು ಅಂತ. ಆ್ಯಕ್ಚುಲಿ ಅದು ತುಂಬ ಟ್ರೂ. ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಹೈಪ್ ಕೊಟ್ಬಿಡ್ತಾರೆ. ಚೆನ್ನಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ದುಡ್ಡು ತೊಗೊಳ್ಳಿ, ಒಂದು 50 ರೂಪಾಯಿ ಜಾಸ್ತಿ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದು ಗುರು, ನಾನು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೂ ತುಂಬ ಚೆನ್ನಾಗಿದೆ, ಮತ್ತು ಅವ್ರು ಹೈಪ್ ಕೊಟ್ಟಿರೋದಕ್ಕೂ ಕರೆಕ್ಟಾಗಿದೆ ಅಂತ. ಏನಾಗುತ್ತೆ ಅಂದರೆ ಹೈಪ್ ಕೊಟ್ಬಿಡ್ತಾರೆ. ಸೊ ಟೇಸ್ಟೇ ಚೆನ್ನಾಗಿಲ್ಲ ಅಂದರೆ ದುಡ್ಡು ಕೊಟ್ಬಿಟ್ಟು ಬೈಬಾರ್ದು. ನಾವು ತಿನ್ನೋ ವಿಷಯ ಅಲ್ವಾ, ನಾವೇನೋ ದುಡ್ಡು ಕೊಟ್ಬಿಟ್ಟು ತಿಂತಾಯಿದ್ದೀವಿ ಅಂದರೆ, ಚೆನ್ನಾಗಿಲ್ಲ ಅಂದರೆ ನಾವು ಬೈಕೋತೀವಿ. ಏನಕ್ಕೆ ಹೇಳಿ ಬೈಕೊಳ್ಳೋದು? ನಾವು ಅಷ್ಟು ಕಷ್ಟಪಟ್ಬಿಟ್ಟು ದುಡ್ದಿರ್ತೀವಿ. ಪ್ರತಿಯೊಂದು ರೂಪಾಯಿಯೂ ನಾವು ಸ್ಪೆಂಡ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಮಾಡ್ತೀವಿ. ಬಟ್ ಮಾಡಬೇಕಾದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರಬೇಕು. ಆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾವು ಕೊಟ್ಟಿರೋ ದುಡ್ಡಿಗೆ
ಗ್ಯಾರಂಟಿ ಬೈಕೋತೀವಿ. ಆ ಥರನೇ ಇಲ್ಲೂ ಆಗಿದ್ದು. ಸೊ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಸೊ ಚೆನ್ನಾಗಿಲ್ಲ ಅಂತ. ನನ್ನ ಸಜೆಷನ್ ಏನು ಗೊತ್ತಾ, ಇವ್ರದಂತಲೇ ಅಲ್ಲ ನಾನು ಹೇಳ್ತಿರೋದು, ಯಾರು ಬೇಕಾದ್ರೂ ಆಗಿರಲಿ. ಸೊ ನನ್ನ ಸಜೆಷನ್ ಏನಂದರೆ, ಟೇಸ್ಟ್ ವೈಸು ಸ್ವಲ್ಪ ನೋಡಿ ಕರೆಕ್ಟಾಗಿ ಟೇಸ್ಟ್ ಕೊಟ್ಟರೆ ಆಟೋಮೆಟಿಕ್ ಜನರು ಬಂದೇ ಬರ್ತಾರೆ. ನೀವೆಲ್ಲೇ ಇರಿ ಹುಡ್ಕೊಂಡು ಬರ್ತಾರೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಿರ್ತಾರೆ, ಹೈಪ್ ಆಗಿರುತ್ತೆ. ಬಟ್ ಜಾಸ್ತಿ ಜನರು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ಇನ್ನೂ ಪ್ರಾಬ್ಲಮ್, ಬಿಸ್ನೆಸ್ಗೂ ಪ್ರಾಬ್ಲಮ್. ಸೊ ನನ್ನ ಪ್ರಕಾರ ಟೇಸ್ಟ್ ಇಸ್ ತುಂಬ ಇಂಪಾರ್ಟೆಂಟು. ನೀವು ಹೆಂಗೆ ಮೇಂಟೈನ್ ಮಾಡ್ತಿರೋ ಟೇಸ್ಟು, ಅದರಿಂದನೇ ಆ ಹೋಟೆಲು ನೆಕ್ಸ್ಟ್ 10 ಇಯರ್ಸ್ ಇರ್ಬೋದು, ಇಲ್ಲ 5 ಇಯರ್ಸ್ ಇರ್ಬೋದು, ನಡೆಯುತ್ತೋ ಇಲ್ವೋ ಅಂತ ತೀರ್ಮಾನ ಆಗುತ್ತೆ. ಗೈಸ್, ನಾನೇನಾದರೂ ಫುಡ್ ರಿವ್ಯೂ ಮಾಡಬೇಕು, ಅದ್ರ ಬಗ್ಗೆ ಹೇಳಬೇಕು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನು ರೇಟಿಂಗ್ ಹೇಳಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಜಾಗದ ಹೆಸರು, ಎಲ್ಲಿ ಹೋಗಬೇಕು ಅಂತ ಡೆಫಿನೆಟ್ಲಿ ನಾನು ಹೋಗ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ನಿಮಗೆ ರಿವ್ಯೂನು ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡದಿರೋರು ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಗೈಸ್, ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನೂ ಸಪೋರ್ಟ್ ಮಾಡಿ, ನಾನು ಮಾಡೋ ಕಂಟೆಂಟ್ಸ್ಗೂ ಸಪೋರ್ಟ್ ಮಾಡಿ. ಯಾಕಂದರೆ IT ಕಂಪ್ನಿಲಿ ನಾನು ಕೆಲಸ ಮಾಡಿಕೊಂಡು ಒಂದು ವ್ಲಾಗಿಂಗ್ ಮಾಡಿ, ಎಡಿಟಿಂಗ್ ಮಾಡಿ ಎಲ್ಲ ಹಾಕೋದು ತುಂಬಾ ಕಷ್ಟ ಇದೆ ಆ್ಯಕ್ಚುಲಿ. ಆದರೂ ನಾನು ಇದೊಂದು ನನ್ನ ಜಾಬ್ ಅಂದ್ಬಿಟ್ಟು ನಾನು ಪಾಸ್ಟ್ 5-6 ಮಂತ್ಸಿಂದ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೂ ಇದು ಇವನು ಆವಾಗಿಂದ ಹಿಂಗೆ ಆಡ್ತಾವನು ಇವನು. ನಿದ್ದೆ ಇಲ್ಲ ಅಂದರೆ ಮೈಂಡ್ ಹೆಂಗೆ ಅಪ್ಸೆಟ್ ಆಗುತ್ತಂದರೆ ಯಾವುದಕ್ಕೂ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ. ಇಲ್ಲೆಲ್ಲ ನೋಡಿ ಹೆಂಗೆ ಬರ್ತಾರೆ ಇವರು. ಇಂಡಿಯಾ ಸೋತಿದ್ದಕ್ಕೆ ಪ್ರಾಬ್ಲಮ್ ಅಲ್ಲ, ಇವಾಗ ಮೇನ್ ಇರೋದೇ ರನ್ ರೇಟು ತುಂಬ ಜಾಸ್ತಿ ಇರಬೇಕು ಇವಾಗ ವಿನ್ ಆಗಬೇಕಂದ್ರೆ. ಎಕ್ಸಾಂಪಲ್, ಇವಾಗ ಫಸ್ಟ್ ಏನಾದರೂ ಬ್ಯಾಟಿಂಗ್ ಆಗ್ತಾಯಿದ್ರೆ 100 ರನ್ಸಿಂದ ಮಾರ್ಜಿನಲ್ಲಿ ವಿನ್ ಆಗಬೇಕು ಒಳ್ಳೆ ರನ್ ರೇಟ್ಗೆ. ಇಲ್ಲಾಂದರೆ ಅವ್ರೇನಾದ್ರು ಜಾಸ್ತಿ ರನ್ನು ಇಲ್ಲಾಂದರೆ ಕಡಿಮೆ ರನ್ನು ಹೊಡೆದಿದ್ರೆ ತುಂಬಾ ಬೇಗ ಹೊಡಿಬೇಕಾಗತ್ತೆ. ಲೈಕ್ ಲೆಸ್ ದೆನ್ 10 ಓವರ್ಸ್ ಇರ್ಬೋದು. ಕೆಲವು ಟೈಮ್ ಆಫೀಸ್ ಕೆಲಸ ನೋಡ್ಬಿಟ್ರೆ ಈ ಆಫೀಸ್ ಕೆಲಸನೇ ಸಾಕಾಗ್ಬಿಟ್ಟಿರುತ್ತೆ, ಬಿಟ್ಟೇ ಬಿಡೋಣ ಅನಿಸುತ್ತೆ, ಬೇಡವೇ ಬೇಡ IT ಅಂತ. ಬಟ್ ಆಪ್ಷನ್ಸ್ ಬೇರೆ ಯಾವುದೂ ಇಲ್ಲ. ನಮ್ಮ ಹತ್ರ ಚೆನ್ನಾಗಿ ದುಡ್ಡಿದ್ದಿದ್ರೆ, ನಾವು ತುಂಬ ಸಾಹುಕಾರ ಇದ್ದಿದ್ರೆ, ಇಲ್ಲ ಬೇರೆ ಒಂದು ಬಿಸ್ನೆಸ್ಸು ಏನಾದರೂ ಇದ್ದಿದ್ದರೆ ಗ್ಯಾರಂಟಿ ನಾನು ಆಫೀಸ್ನೇ ಬಿಡ್ತಾಯಿದ್ದೆ, IT ಫೀಲ್ಡೇ ಬಿಟ್ಬಿಡ್ತಾಯಿದ್ದೆ. ಆ್ಯಕ್ಚುಲಿ ನನಗೆ IT ಫೀಲ್ಡೇ ಬಿಡಬೇಕಂತ ಇದೆ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ. ಬಟ್ ಟೈಮು ಮತ್ತು ಮನಿ ಎರಡೂ ಇಂಪಾರ್ಟೆಂಟ್ ಇವಾಗ. ಸೊ ಈ ಸೈಡ್ ಟೈಮು ಇಲ್ಲ, ಆ ಸೈಡ್ ದುಡ್ಡು ಪ್ರಾಬ್ಲಮ್ಮು ಇದೆ, ಅದರಿಂದ ಸ್ವಲ್ಪ ಕಷ್ಟ. 99% ಅವರು ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಬಟ್ ನಾನು ಎಷ್ಟೇ ಕಷ್ಟ ಆದರೂ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದಲ್ಲ ಒಂದು ದಿನ ಇದು ಸಕ್ಸಸ್ ಆಗುತ್ತೆ ಅಂತ ನನಗೂ ಗೊತ್ತು. ಅದಕ್ಕಂತಲೇ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ತೀನಿ. ಕೆಲವು ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ, ಎಡಿಟಿಂಗ್ ಮಾಡೋಕ್ಕಾಗಲ್ಲ ಗೊತ್ತು. ಆದರೂ ನಾನು ವೀಡಿಯೋ ಮಾಡಿಬಿಟ್ಟು ನನಗೆ ಟೈಮ್ ಸಿಕ್ಕಾಗ ನಾನು ಎಡಿಟಿಂಗ್ ಮಾಡೇ ಮಾಡ್ತೀನಿ ಮತ್ತು ಅಪ್ಲೋಡ್ ಮಾಡೇ ಮಾಡ್ತೀನಿ. ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸು ಯೂಟ್ಯೂಬ್ ಬಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಏನಕ್ಕಂತ ಹೇಳ್ತೀನಿ. ಸೊ ನನಗೆ ಗೊತ್ತಿರೋ ಪ್ರಕಾರ 2 ರೀಸನ್ ಇದೆ. ಒಂದು ಬಂದ್ಬಿಟ್ಟು ಟೈಮ್ ಇರಲ್ಲ, ಬಟ್ ಸ್ಟಾರ್ಟ್ ಮಾಡಿರ್ತಾರೆ, ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿರಲ್ಲ, ಅದಕ್ಕೆ ಬಿಟ್ಬಿಡ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ ಇವೆಲ್ಲೂ ಅಂತ. ಮತ್ತು ಎರಡನೇದೇನೆಂದರೆ, ನಾವು ಇದೆಲ್ಲ ಮಾಡಿಬಿಟ್ಟು ಹಾಕಿರ್ತೀವಿ ಬಟ್ ವ್ಯೂಸ್ ಆಗ್ತಿರಲ್ಲ. ಒಂದು 10 ವೀಡಿಯೋ 15 ವೀಡಿಯೋ ಹಾಕ್ತೀವಿ ಬಟ್ ವ್ಯೂಸ್ ಆಗಲ್ಲ. ಅವಾಗೇನಾಗುತ್ತೆ, ನೆಗೆಟಿವ್ ಬರುತ್ತೆ. ಇದರಲ್ಲಿ ಏನೂ ಬರಲ್ಲಪ್ಪ, ಸುಮ್ಮನೆ ಇದೆಲ್ಲ ಮೋಸ ಅಂದ್ಕೊಂಡು ಏನು ಮಾಡ್ತಾರೆ ಜನರು, ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ಈ 2 ರೀಸನಿಂದ ಎಷ್ಟೋ ಜನ ಯೂಟ್ಯೂಬ್ನ ಬಿಡ್ತಾರೆ. ಬಟ್ ನಾನೇನಪ್ಪ ಅಂದರೆ, ನಾನು ಬೇರೆ ಥರ ಥಿಂಕ್ ಮಾಡ್ತೀನಿ. ವ್ಯೂಸ್ ಬರಲಿ ಬರದೇ ಇರಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಸೀರಿಯಸ್ಲಿ ಹೇಳೋದಾದರೆ ಯೂಟ್ಯೂಬ್ ತುಂಬಾ ಕಷ್ಟ ಇದೆ. ಮತ್ತು ವ್ಯೂಸ್ ಆಗೋದಿದೆಲ್ಲ ಸಪೋರ್ಟ್ ಮಾಡಲ್ಲ ಜಾಸ್ತಿ ಜನ. ಸ್ಪೆಷಲಿ ಏನು ಗೊತ್ತಾ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ. ಏನಾದರೂ ತಮಿಳವರಾಗಲಿ, ತೆಲುಗುವರಾಗಲಿ, ಇಲ್ಲ ಹಿಂದಿಯವರಾಗಲಿ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಬೇಕಾದ್ರೆ ತಮಿಳವ್ರು ಇರಲಿ, ತಮಿಳವರು ಅವ್ರ ಭಾಷೆಯವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ಕನ್ನಡದಲ್ಲಿ ಆ ಥರ ಅಲ್ಲ. ಕನ್ನಡದವ್ರು ಹೆಂಗಂದ್ರೆ, ಇವನು ಸಪೋರ್ಟ್ ಮಾಡಿದ್ರೆ ಎಲ್ಲಿ ಬೆಳೆದು ಬಿಡ್ತಾನೆ, ನಾನು ಸಪೋರ್ಟ್ ಮಾಡಬಾರ್ದು ಅಂತ ಎಲ್ಲೂ ಹೇಳ್ತಾಯಿಲ್ಲ. ಪ್ರಾಬ್ಲಮ್ ಏನಂದರೆ, ನಮ್ಮ ಕನ್ನಡದವರು ನನ್ನ ಥರನೇ ತುಂಬ ಜನ ಚಾನೆಲ್ಸ್ ಇದೆ, ಸಪೋರ್ಟ್ ಸಿಗಲ್ಲ. ವ್ಯೂಸ್ ಬರಲಿ ಬರದೇ ಇರಲಿ, ನಾವಂತೂ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಫೈನಲಿ ರೀಚ್ಡ್ ಟು ಆಫೀಸ್. ಗೈಸ್, ಫಸ್ಟ್ ಟೈಮ್ ನೋಡ್ತಿರೋರು ಗೊತ್ತಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಪ್ರೊಫೈಲಲ್ಲಿ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಗೈಸ್. ಗ್ರೌಂಡ್ ಅಲ್ಲ, -1 ಅಲ್ಲ, -2 ಅಲ್ಲ, -3 ಇದು. ಇಷ್ಟು ಬರ್ಬೇಕು ನೋಡಿ ಫುಲ್ಲು. ಓಕೆ ಸರ್.
ಇಲ್ಲೇ ನಿಲ್ಲಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.